ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಮುಂದುವರೆದಿದೆ. ಹತ್ತತ್ರ 500 ದಿನದ ಹತ್ರ ಬರ್ತಾ ಇದೆ. ಇನ್ನೊಂದು ಕಡೆ ಪೊರಕೆ ಏಟಿನ ಬಳಿಕ ಸರ್ಕಾರ ಸ್ಪಂದಿಸಿದೆ ಅನ್ನೋದು ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ, ಅಥವಾ ಆ ಪೊರಕೆ ಎಫೆಕ್ಟ್ ಸರಿಯಾಗಿ ತಟ್ಟಿದೆ ಅಂತ ಹೇಳಿ. ಈ ಕಾರಣಕ್ಕಾಗಿನೇ ಪೊರಕೆಗಳಿಗೆ ಪೂಜೆ ಸಲ್ಲಿಸ್ತಾ ಇರುವಂತಹ ರೈತ ಮಹಿಳೆಯರು ಒನಕೆಯನ್ನೂ ತೋರಿಸಿ ಇವತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ. ಹೀಗಾಗಿ ಸದ್ಯಕ್ಕೆ ಸರ್ವೆ ಕಾರ್ಯ ಕೈಬಿಟ್ಟಿರುವಂತಹ ಸರ್ಕಾರ ಅಲ್ಲೂ ಕೆಲ ಜಾಣ ಹೆಜ್ಜೆಯನ್ನ ಇಟ್ಟಿದೆ. ಮತ್ತೊಂದು ಕಡೆ ಎಂದಿನಂತೆ ಇವತ್ತು ಕೂಡ ರಾಜಕೀಯ ಸಮರ ತಾರಕಕ್ಕೇರಿದ್ದು ಕೊನೆಗೂ ಬಿಜೆಪಿ ಹೋರಾಟಕ್ಕೆ ಇಳಿದಂತ ರೀತಿಯ ಕಂಡು ಬರ್ತಾ ಇದೆ. ಬನ್ನಿ ಇವತ್ತು ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಬಿಡದಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗೌಡರ ಗರ್ಜನೆ, ಪೊರಕೆ ಏಟು, ಭೂಮಿ ಸರ್ವೆಗೆ ತಾತ್ಕಾಲಿಕ ಬ್ರೇಕ್, ಗಲಾಟೆ ಆತಂಕ, ಮೊದಲು ಪರಿಹಾರ ನೀಡಿ ಸರ್ವೆ ನಡೆಸಲು ಪ್ಲಾನ್. ಬಿಡದಿ ಭೂ ಸಂಗ್ರಾಮ, ಅವ್ರು ಕೊಡೋದಿಲ್ಲ ಇವ್ರು ಬಿಡೋದಿಲ್ಲ ಎಂಬಂತಾಗಿದೆ. ಪೊರಕೆ ಏಟಿನ ಬಳಿಕ ಸರ್ಕಾರ ಸ್ಪಂದಿಸಿದೆ ಅಂತ ಬೈರಮಂಗಲದಲ್ಲಿ ಪೊರಕೆಗೆ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಒನಕೆಯನ್ನು ತಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಲವಂತವಾಗಿ ರೈತರ ಭೂಮಿ ವಶಪಡಿಸಿಕೊಳ್ಳಲ್ಲ ಅನ್ನೋ ಸರ್ಕಾರದ ವಾದವನ್ನ ಒಪ್ಪದ ರೈತರು ನಮ್ಮ ಭೂಮಿ ಸರ್ವೆ ಮಾಡಲ್ಲ ಅಂತ ಹಿಂಬರಹ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಅವ್ರು ಬೇಕಾದವರು ಕೊಡ್ಲಿ, ಬೇಡದೇ ಇದ್ದವರು ಇರಲಿ ಅಂತ ಅವ್ರು ಅಂತವ್ರೆ. ಆ ಒಪ್ಪಿಗೆಗೆ ನಮ್ಗೆ ಒಪ್ಪಿಗೆ ಇಲ್ಲ. ಯಾಕೆಂದರೆ ನಮ್ದು ಅಕ್ಕಪಕ್ಕ ಭೂಮಿಗಳು ಇರ್ತವೆ, ನಮಗೂ ತೊಂದರೆ ಆಗುತ್ತೆ. ಅವಾಗ ಅಳಿಯೋಕ್ಕೆ ಬಂದಾಗ ಇನ್ನೊಂದು ಬಂದಾಗ ನಮ್ಗೆ ತೊಂದರೆ ಆಗುತ್ತೆ. ಈಗ ನಾವೇನೇಂತ ಇದ್ದೀವಿ ಅಂದರೆ ಅವರು ನೆಮ್ಮದಿಯಾಗಿ ಅಳತೆ ಮಾಡ್ಕೊಂಡು ಹೋಗಬೇಕು ಅಂದರೆ ನಮಗೆ ಹಿಂಬದಿ ಪತ್ರನ ಮಾಡಿಕೊಟ್ಬಿಟ್ಟು DK ಸರ್ ಅವರು ಆಮೇಲೆ ಅವ್ರು ನೆಮ್ಮದಿಯಾಗಿ ಅವ್ರು ಕೊಡೋರು ಭೂಮಿನ ತಗೊಳ್ಳಿ ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಗೇನಾದ್ರು ಒಂದು ಮನವಿ ಪತ್ರ ಕೊಟ್ಟರೆ ನಾವು ಎದ್ದು ಹೊರಟೋಯ್ತೀವಿ. ನೀವು ಎರಡು ಕಡೆ ನಾಗರಾವ್ ಎರಡು ಕಡೆ ತಲೆ ಆಡಿಸಿದ್ರೆ ನಾವು ಅಂತೆ ಗಂಟೆ ಪರ್ಕೆಲು ಹೊಡಿತೀವಿ, ಒನ್ಕೆಲು ಹೊಡಿತೀವಿ, ನಮ್ಮ ಕೈಲಿ ಏನದ ಹತ್ರಲ್ಲೂ ಹೊಡಿತೀವಿ. ರೈತರ ಎಚ್ಚರಿಕೆ ಮತ್ತು ಪೊರಕೆ ಏಟಿನ ಬಳಿಕವೂ ಸರ್ವೆ ಕಾರ್ಯ ನಡೆಸಿದ್ರೆ ಗಲಾಟೆಯಾಗೋ ಸಾಧ್ಯತೆ ಇದೆ ಅನ್ನೋದನ್ನ ಅರಿತಿರೋ ಸರ್ಕಾರ ಸದ್ಯಕ್ಕೆ ಸರ್ವೆ ಕಾರ್ಯಕ್ಕೆ ಬ್ರೇಕ್ ಹಾಕಿದೆ. ಮೊದಲು ಪರಿಹಾರ ನೀಡಿ ಬಳಿಕ ಸರ್ವೆ ನಡೆಸೋ ಪ್ಲಾನ್ ಹಾಕೊಂಡಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪ್ರತಿಭಟನೆ ಎಚ್ಚರಿಕೆ, ಅಧಿಕಾರಿಗಳಿಗೆ ಪೊರಕೆ ಏಟು ಬಿದ್ದ ಬಳಿಕ ಸರ್ಕಾರ ಸರ್ವೆಯಿಂದ ಹಿಂದೆ ಸರಿದಿದೆ. ಆದರೂ ಎರಡನೇ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸಿರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊನೆಗೂ ಹೋರಾಟದ ನೆಲ ಬಿಡದಿಗೆ ಬಿಜೆಪಿ ನಾಯಕರ ಭೇಟಿ. ಬಿಡದಿ ಭೂ ಸಂಗ್ರಾಮದ ವಿಚಾರದಲ್ಲಿ ಕೊನೆಗೂ ಬಿಜೆಪಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಪೊರಕೆ ಕೇಸ್ನಲ್ಲಿ FIR ದಾಖಲಾಗಿರೋ ರೈತರ ಮನೆಗೆ ಭೇಟಿ ನೀಡಿ ರೈತರಿಗೆ ಧೈರ್ಯ ಹೇಳಿದ್ದಾರೆ. ಬಳಿಕ ಮಾತನಾಡಿದ ಅಶೋಕ್, ಬಿಡದಿ ರೈತರಿಗೆ ಕಾನೂನು ಬೆಂಬಲ ಕೊಡ್ತೀವಿ ಅಂದಿದ್ದಾರೆ. ಬಿಡದಿಯಲ್ಲೂ ಗ್ರಾಮ ವಾಸ್ತವ್ಯ ಮಾಡಲು ಬಿಜೆಪಿ ಚಿಂತನೆ ನಡೆಸುತ್ತಿದೆ. ಜೊತೆಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಅವ್ರ ಜೊತೆ ನಾವಿರ್ತೀರಿ. ಎಲ್ಲ ಇದರಲ್ಲಿ ಕಾನೂನು ರೀತಿಯಾಗಿರ್ಬೋದು, ಪೊಲೀಸರ ದೌರ್ಜನ್ಯ ಏನೇ ಆದ್ರೂ ಪೊಲೀಸವ್ರೇನ ಬಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಪೊಲೀಸವ್ರಿಗೆ. ಏನ ಸಮಯ ಪೊಲೀಸವ್ರೇನ ಬಂದು ಅವ್ರ ಮೇಲೆ ಮೈ ಮುಟ್ಟಿದ್ರೆ ಹುಷಾರ್, ಮುತ್ತಿಗೆ ಹಾಕ್ಬಿಡ್ತೀರಿ. ನಿಮ್ಮ SP ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬಿಡ್ತೀರಿ ನಿಮ್ಮ ಪೊಲೀಸ್ ಸ್ಟೇಷನ್. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ರೈತ ವಿರೋಧಿ ಧೋರಣೆ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾಳೆ ದಿನ ಹಮ್ಮಿಕೊಂಡಿದ್ದೇವೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪೊಲಿಟಿಕಲ್ ವಾರ್ ಜೋರಾಗಿ ನಡೀತಿದೆ. DKಶಿಯನ್ನ CM ಆಗಿ ಜನ ಒಪ್ಪೋದಿಲ್ಲ ಅಂದಿರೋ ಕುಮಾರಸ್ವಾಮಿ ಹೇಳಿಕೆಗೆ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ನೀವು ಸ್ವಂತ ಬಲದಿಂದ CM ಆದ್ರ ಅಂತ ಪ್ರಶ್ನಿಸಿದ್ದಾರೆ. ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ, 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರೆ ಇವರು. ತಿಪ್ಪಣ್ಣವ್ರನ್ನ ನಾನು ಸಂತೋಷ್ ಲಾಡು ಅವ್ರನ್ನ ಎತ್ತಾಯ್ಕೊಂಡು ಒಂದು ಕಡೆ ಇಟ್ಕೊಂಡು ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಟರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನ ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ ಅಂತ ಕುಮಾರಸ್ವಾಮಿಗೆ ಸವಾಲ್ ಹಾಕಿದ ಮಾಜಿ ಸಚಿವ ಚಲುವರಾಯಸ್ವಾಮಿ, DKಗೆ ಟೀಕೆ ಮಾಡ್ತೀರಿ ಅಲ್ವಾ, ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಗೆದ್ದು ತೋರಿಸಿ ನೋಡೋಣ ಅಂದಿದ್ದಾರೆ. ವಿಧಾನಸೌಧಕ್ಕೆ ಬಂದು ಚರ್ಚಿಸಿ ಅಂತ ಹಾಕಿದ ಸವಾಲ್ಗೆ HDK ಕೂಡ ತಿರುಗೇಟು ನೀಡಿದ್ದಾರೆ. ಇಷ್ಟಾದ್ಮೇಲೆ ಈಗ ಅಲಯನ್ಸ್ ಇಟ್ಕೊಂಡು ಹೆಂಗ್ ಹೋಗ್ತಾರೆ?
ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಬಂದು ಹೊರಗಡೆ ನಾನು ಯಾರೋ ಹೇಳ್ಬಿಟ್ಟಿದ್ರು, ಆಕಸ್ಮಿಕನೋ ಹೇಳ್ಬಿಟ್ಟಿದ್ರು. 2018 ಹೇಳಿದ್ರು ಅವರು, ಸ್ವಯಂ ಸರ್ಕಾರ ಬರದೇ ಸ್ವಂತ ಸರ್ಕಾರ ಬರದೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿರಬೇಕಲ್ಲ. 23 ಹೇಳಿದರು, ಆಯಿತು. 2 ನಡೆಸಲಿಲ್ಲ, ಆಯಿತು. ಈಗ ಒಂದು ಫೈನಲ್ ಆಟ ಆಡ್ಬಿಡ್ಲಿ. 100% ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಗೆದ್ದು ತೋರಿಸಿ ಅಂತ ಹೇಳಿ, ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನಿನ್ನೆ ಡಿಕೆಶಿ ನೋವಿನಿಂದ ಮಾತನಾಡಿದ್ದಾರೆ. ಆದ್ರೆ ಕಠಿಣ ಹೃದಯ ಇದ್ದವರಿಗೆ ಎಲ್ಲಿ ನೋವಾಗುತ್ತೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೀಕಿಸಿದ್ರು. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗಲಿ ಮತ್ತಿನ್ನೇನ ಪದ ಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಲ್ಯಾಂಡ್ ಅಲೋಕೇಶನ್ ಅಲ್ಲಿ ಕಮಿಷನ್ ಪಡೆದಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ MB ಪಾಟೀಲ್, ಇದರಲ್ಲಿ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅಂದಿದ್ದಾರೆ. MB ಪಾಟೀಲ್ ಕೂರಿಸ್ಕೊಂಡಿದ್ದೀರಿ. MB ಪಾಟೀಲ್ದು ಗೊತ್ತು ನಮಗೆ. MB ಪಾಟೀಲ್ ಅಲ್ಲ ಸತೀಶ್ ಯೋಜನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತೀಶ್ ಯೋಜನಾ ಸಮಿತಿ ಚೇರ್ಮನ್ ನಿಮ್ಮ HK ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತೀಶ್ ಯೋಜನಾ ಸಮಿತಿದು? KDB ರೋಲ್ ಏನಿರ್ತದೆ, ಅಕ್ವೈರಿಂಗ್ ಬಾಡಿ. ನಮ್ಮ ಕಡೆ ಒಂದು ಆಕ್ಟ್ ಇದೆ, ಅದ್ರ ಪ್ರಕಾರ ಅಕ್ವೈರ್ ಮಾಡಕ್ಕೆ ನಮ್ಗೆ ಹೇಳಿರ್ತಾರೆ. ಅದನ್ನ ಅವರು ಅವಾಗ ನಮಗೆ ಹೇಳಿದ್ದಾರೆ, ಅವಾಗ KDB ಅಕ್ವೈರ್ ಆಗಬೇಕು ಅಂತ ಹೇಳಿ. ಪ್ರೊಜೆಕ್ಟ್ ಮಾಡೋರು ಅವರು, ಅಕ್ವಿಷನ್ ಬಾಡಿ ಅಷ್ಟೇ ನಾವು. ಅದಕ್ಕೆ ಕುಮಾರಸ್ವಾಮಿ ಅವರು ನಾನು ತೆಗಿತೀನಿ ನೀನು ತೆಗಿತೀನಿ ಅನ್ನೋದು ಏನರ್ಥ? ಅಂದ್ರೆ ಅದರ ಇದು ತೋರಿಸ್ತದೆ, ಅದು ಅವರ ವ್ಯಕ್ತಿತ್ವ ತೋರಿಸ್ತದೆ ಇವತ್ತಿನ ದಿವಸ. ಇನ್ನು ಟೌನ್ಶಿಪ್ ನನ್ನ ಕನಸಿನ ಕೂಸಲ, ಕುಮಾರಸ್ವಾಮಿ ಅವರ ಯೋಜನೆ ಅಂದಿದ್ದ CM DK ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಹೆಸರಿನಲ್ಲಿ ಯಾಕೆ ಟೌನ್ಶಿಪ್ ಮುಂದುವರಿಸ್ತೀರಿ ಅಂತ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ. ಏನೋ ಡೀಲ್ ಆಗಿದೆ ಅಂತ ಜೋಶಿ ಬಾಂಬ್ ಸಿಡಿಸಿದ್ದಾರೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇರ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ನೀವು. ನಿಮ್ದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ. ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ಬಲವಂತವಾಗಿ ರೈತರಿಂದ ಭೂಮಿ ವಾಪಸ್ ಪಡೆಯಲ್ಲ ಅನ್ನೋ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗಲು ಸರ್ಕಾರ ಹೆಜ್ಜೆ ಇಟ್ಟಂತೆ ಕಾಣ್ತಿದೆ. ಹೀಗಿದ್ರೂ ಮತ್ತೊಂದು ಅಧಿಸೂಚನೆ ಹೊರಡಿಸಿದ್ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ನಾಳೆಯಿಂದ ಬಿಜೆಪಿ ಕೂಡ ಹೋರಾಟಕ್ಕಿಳಿಯಲಿದ್ದು ಬಿಡದಿ ಸಂಗ್ರಾಮ ಮತ್ತಷ್ಟು ತಾರಕಕ್ಕೇರಲಿದೆ. ಪ್ರಶಾಂತ್, TV9 ಬಿಡದಿ.